ಮೊದಲನೇದಾಗಿ ಗಿರಿನಗರ ಪೊಲೀಸರು ಮನೆ ಕೆಲಸದ ಆಕೆಯಿಂದ ಚಿನ್ನಾಭರಣ ಮತ್ತು ನಗದು ಕಳುವಾಗಿರೋದನ್ನು ಪತ್ತೆ ಹಚ್ಚಿದ್ದಾರೆ. ಇದರಿಂದ ಒಟ್ಟು ಸುಮಾರು 48.62 ಗ್ರಾಂ ಚಿನ್ನಾಭರಣಗಳು ಮತ್ತು 3.86 ಲಕ್ಷ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಗಿರಿನಗರ ಭಾಗದಲ್ಲಿ ಮೇ ತಿಂಗಳಲ್ಲಿ 8ನೇ ತಾರೀಕು ಪ್ರಕರಣ ದಾಖಲಾಗಿರ್ತದೆ. ಅವರು 5ನೇ ತಾರೀಕು ಏಪ್ರಿಲ್ನಂದು ರಾತ್ರಿ ಚಿನ್ನಾಭರಣಗಳನ್ನು ಕೊಠಡಿಯ ಒಂದು ಬೀರಿನಲ್ಲಿ ಇಟ್ಟಿರ್ತಕ್ಕಂಥದ್ದು. ನಂತರ 8ನೇ ತಾರೀಕು ಬೆಳಗ್ಗೆ ಆ ಬೀರನ್ನು ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನಾಭರಣಗಳು ಇಲ್ಲದೇ ಇರತಕ್ಕಂಥದ್ದು ಕಂಡುಬರ್ತದೆ. ಇದ್ರ ಬಗ್ಗೆ ಅವರು ಪ್ರಕರಣವನ್ನು ದಾಖಲಿಸಿದ್ದು, ಅದಾದ ನಂತರದಲ್ಲಿ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಆ ಮನೆ ಕೆಲಸದ ಆಕೆ ಏನಿದ್ಲು ಆಕೆಯನ್ನು ಪತ್ತೆ ಹಚ್ಚಿ ಆಕೆಯಿಂದ ಈ ಎಲ್ಲ ಚಿನ್ನಾಭರಣಗಳನ್ನು ಆಕೆಯಿಂದ ರಿಕವರಿ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಈ ಆರೋಪಿ ಏನಿದ್ದಾಳೆ ಈಕೆ ಈ ಹಿಂದೆಯೂ ಕೂಡ 2014ರಲ್ಲಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದೇ ರೀತಿಯ ಒಂದು ಮನೆ ಕಳ್ಳತನ ಅಂದರೆ ಈ ರೀತಿ ಸರ್ವೆಂಟ್ ಥೆಫ್ಟ್ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಇದು 2ನೇ ಬಾರಿಗೆ ಆಕೆ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ನಾವು ಅನೇಕ ಸಂದರ್ಭಗಳಲ್ಲಿ ಈ ಮನೆ ಅಥವಾ ಅಂಗಡಿಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲಸಕ್ಕೆ ತಾವು ಏನು ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ತಾರೆ ಅವರ ಪೂರ್ವಾಪರಗಳನ್ನು ಪರಿಶೀಲಿಸ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥದ್ದು, ಜೊತೆಗೆ ಅವರುಗಳ ಮೇಲೆ ಹಿಂದೆ ಏನಾದರೂ ಪ್ರಕರಣಗಳಿದ್ದಾವೆ ಅಥವಾ ಎಲ್ಲಿಯವರು ಏನು ಅನ್ನೋದನ್ನು ಸ್ವಲ್ಪ ಸಮಗ್ರವಾಗಿ ವಿಚಾರಣೆ ಮಾಡಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥದ್ದು. ಆ ರೀತಿ ಇಟ್ಕೊಂಡ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಹೆಚ್ಚು ನಿಮ್ಮ ಮನೆಯ ಎಲ್ಲ ಪ್ರದೇಶಗಳಿಗೆ ಅವರಿಗೆ ಆ್ಯಕ್ಸೆಸ್ಸನ್ನು ಕೊಡೋದ ರೀತಿಯಲ್ಲಿ ಮತ್ತು ಚಿನ್ನಾಭರಣಗಳು ಮತ್ತು ಎಲ್ಲಿ ನೀವು ಒಡೆ ವಸ್ತುಗಳು ಅಥವಾ ಬೆಲೆ ಬಾಳುವ ಪದಾರ್ಥಗಳನ್ನು ಇಟ್ಕೊಂಡಿರ್ತೀರಿ ಅದರ ಬಗ್ಗೆ ಸೂಕ್ತವಾಗಿ ಅದರ ರಕ್ಷಣೆಯನ್ನು ವಹಿಸ್ತಕ್ಕಂಥದ್ದು ಮತ್ತು ಅವರಿಗೆ ಅದರ ಆ್ಯಕ್ಸೆಸ್ ಇಲ್ಲದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇವೆಲ್ಲ ಪ್ರಮುಖ ಆಗ್ತವೆ. ಜೊತೆಗೆ ಹೆಚ್ಚಿನ ಮಟ್ಟಿಗೆ ಮನೆಗಳಲ್ಲಿ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳದೇ ಅವುಗಳನ್ನು ಬ್ಯಾಂಕ್ನ ಲಾಕರ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಅಂಥೇಳಿ ನಾವು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತಮಗೆ ತಿಳಿಸಿದ್ದೇವೆ. ಅದನ್ನೇ ಮತ್ತೊಮ್ಮೆ ಈಗ ಒತ್ತಿ ಹೇಳ್ತಾ ಇದ್ದೇವೆ.